ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಈ ಕೂಗಿಗೆ ರಾಜ್ಯಾದ್ಯಂತ ಪ್ರತಿಕ್ರಿಯೆ ಬರ್ತಾ ಇದೆ. ಪ್ರತಿಕ್ರಿಯೆಗಳು ಏನೇನು ಬರ್ತಾ ಇದೆ ನೋಡಿ. ಸಿಎಂ ಯಾರಾಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾವ ಶಾಸಕರು ಹೇಳಿಕೆ ಕೊಟ್ಟರು ಅದು ಅವರ ವಿಚಾರ. ಯಾವ ಸಮಯದಲ್ಲಿ ಯಾರು ಸಿಎಂ ಆಗಬೇಕು ಅವ್ರು ಆಗ್ತಾರೆ. ಡಿ.ಕೆ.ಶಿ ಸಿಎಂ ಆಗೋ ಕಾಲ ಬರುತ್ತೆ ಅಂತ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಧಾರವಾಡದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಡಿ.ಕೆ.ಶಿ ಸಿಎಂ ಆಗೋ ಕಾಲ ಬರುತ್ತೆ ಅಂತ ಚಲುವರಾಯಸ್ವಾಮಿ ಧಾರವಾಡದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾಗಿಲ್ಲ, ದಯವಿಟ್ಟು ಅಷ್ಟೇ ತಾನೇ ಸ್ವಾಮೀಜಿಯವರು. ಆಯಿತು, ಅದು ಒಂದು ಕಾಲ ಬರುತ್ತೆ. ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡುವಂಥದ್ದು. ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಚೇಂಜ್ ಆಗೋದಂತಿತ್ತು, ಆದರೆ ಇವಾಗಲೇ ಕೊಡ್ಬೇಕಂತ ಹೇಳಿದ್ದಾರೆ ಸ್ವಾಮೀಜಿ. ಅದೆಲ್ಲ ನಮಗೆ ಒಂದು ಪಕ್ಷ ಇದೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಅದನ್ನು ಮೀರಿದಂಥ ಶಾಸಕರಿದ್ದಾರೆ. ಸೊ 2 ವರ್ಷಕ್ಕೋ 2.5 ವರ್ಷಕ್ಕೋ 1 ವರ್ಷಕ್ಕೋ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಯವ್ರನ್ನ ಇದನ್ನು. ಈಗ ಸ್ವಾಮೀಜಿಯವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರ್ ಅಂದರೆ ಒಕ್ಕಲಿಗ ಸ್ವಾಮೀಜಿ ಒಬ್ಬರು ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನವನ್ನು ಡಿ.ಕೆ.ಶಿ ಅವರಿಗೆ ಬಿಟ್ಟುಕೊಡ್ಬೇಕಂತ ಹೇಳಿದ್ದಾರೆ. ಅಪ್ಡೇಟ್ ಪಡ್ಕೊಂಡ ಪ್ರತಿನಿಧಿ ಸತೀಶ್ ಕನೆಕ್ಟ್ ಆಗಿದ್ದಾರೆ. ಸತೀಶ್, ಡಿ.ಕೆ.ಶಿ ಸಿಎಂ ಆಗಬೇಕು ಅಂತ ನೇರವಾಗಿ ವೇದಿಕೆಯಲ್ಲೇ ಸಿದ್ದರಾಮಯ್ಯನವರ ಎದುರೇ ಒಕ್ಕಲಿಗ ಸ್ವಾಮೀಜಿಗಳು ಹೇಳಿರ್ತಕ್ಕಂಥದ್ದು. ಬೇರೆ ಬೇರೆ ಮಿನಿಸ್ಟರ್ಸು, ಬೇರೆ ಬೇರೆ ಮುಖಂಡರು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ರಾಜಕೀಯ ವಲಯದಲ್ಲಿ ಈ ಕುರಿತಾದ ಚರ್ಚೆ ಮತ್ತು ಒಳಹೊಳಹು ಏನಿದೆ ಈ ಬಗ್ಗೆ? ಶ್ರೀಲಕ್ಷ್ಮಿ, ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ.ಸಿ.ಎಂ ಕೂಗು ಸಾಕಷ್ಟು ಜೋರಾಗಿತ್ತು. ಸಿದ್ದರಾಮಯ್ಯನ ಆಪ್ತ ಸಚಿವರು 3-4 ಡಿ.ಸಿ.ಎಂ ಮಾಡಲಿ, ಸಮುದಾಯವಾರು ಡಿ.ಸಿ.ಎಂ ಮಾಡಲಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದ್ರ ಜೊತೆಗೆ ಡಿ.ಕೆ.ಶಿ ಆಪ್ತ ಶಾಸಕರು ಹಾಗಾದರೆ ಸಿಎಂ ಡಿ.ಕೆ.ಶಿ ಅವ್ರನ್ನ ಸಿಎಂ ಮಾಡಲಿ ಅನ್ನೋ ಒಂದು ಕೂಗನ್ನು ಹಾಕಿದ್ರು. ಈಗ ಅದಕ್ಕೆ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಯು ಕೂಡ ಅದಕ್ಕೊಂದು ಧ್ವನಿಗೂಡಿಸಿದ್ದಾರೆ, ಒತ್ತಾಯವನ್ನು ಮಾಡಿದ್ದಾರೆ. ಇವತ್ತು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿ ಚಂದ್ರಶೇಖರ್ ಸ್ವಾಮೀಜಿ ಡಿ.ಕೆ.ಶಿ ಅವ್ರನ್ನ ಸಿಎಂ ಮಾಡಿ ಅನ್ನೋ ಒಂದು ಒತ್ತಾಯವನ್ನು ನೇರವಾಗಿ ಸಿದ್ದರಾಮಯ್ಯ ಮುಂದಿಟ್ಟಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ನಮ್ಮದು ಹೈಕಮಾಂಡ್ ಪಕ್ಷ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಪಕ್ಷದಲ್ಲಿ ಇದು ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಹಿಂದೆ ಅಧಿಕಾರ ಹಂಚಿಕೆಯಲ್ಲಿ 2.5 ವರ್ಷ ಅನ್ನೋ ಒಂದು ಮಾತುಕತೆ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಹೈಕಮಾಂಡ್ ಮಟ್ಟದಲ್ಲಿರುವಂಥ ಒಂದು ರಹಸ್ಯ. ಆದರೆ ಈಗ ಪಕ್ಷದಲ್ಲಿ ಸಿಎಂ ಮತ್ತು ಡಿ.ಸಿ.ಎಂ ಹುದ್ದೆಗೆ ಚಟಪಟಿ ಶುರುವಾಗಿದೆ. ಅದರ ಜೊತೆಗೆ ಸ್ವಾಮೀಜಿಗಳು ಕೂಡ ಕೂಗು ಹಾಕಿರೋದ್ರಿಂದ ಪಕ್ಷದ ಹಲವು ಸಚಿವರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬರು ಬೇಡ ಅಂತ ಹೇಳ್ತಾ ಇದ್ದಾರೆ, ಕೆಲವು ಶಾಸಕರು ಬೇಕು ಅಂತಾರೆ, ಡಿ.ಸಿ.ಎಂ ಮಾಡಿ ಸಿಎಂ ಮಾಡಿ ಡಿ.ಕೆ.ಶಿ ಅಂತ ಇದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಇದರಲ್ಲಿ ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಳ್ತಾರೆ. ಈಗಾಗಲೇ ಡಿ.ಸಿ.ಎಂ ವಿಚಾರವಾಗಿ ಈ ಹಿಂದೆ ಸೂಚನೆಯನ್ನು ಕೊಟ್ಟಿದ್ರು, ಯಾರು ಬಹಿರಂಗವಾಗಿ ಮಾತನಾಡಬಾರ್ದು ಅಂತ. ಆದರೆ ಮತ್ತೆ ಪಕ್ಷದಲ್ಲಿ ಡಿ.ಸಿ.ಎಂ ಕೂಗು ಎದ್ದಿದೆ. ಅದ್ರ ಜೊತೆಗೆ ಈಗ ಡಿ.ಕೆ. ಶಿವಕುಮಾರ್ನ ಸಿಎಂ ಮಾಡಿ ಅನ್ನೋ ಕೂಗುಗಳು. ಥ್ಯಾಂಕ್ ಯು.